ನನ್ನ ಹೆಸರು ಟಿ ಶಾಗುಪ್ತಾ ಅಂದು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಜ್ಞಾನಭಾರತಿ ವಿದ್ಯಾಮಂದಿರ. ನಾನು ಯೋಗ ಎಂಬ ಪಾಠವನ್ನು ಮಾಡುತ್ತಿದ್ದೇನೆ. ಯೋಗ ಎಂದರೆ ಕೂಡು ಅಥವಾ ಸೇರು ಎಂದರ್ಥ. ಎಂದರೆ ಮನಸ್ಸು ಮತ್ತು ಶರೀರವನ್ನು ಕೂಡುವುದು ಅಥವಾ ಸೇರುವುದು. ಯೋಗ ಎಂಬ ಪದವು ಯುಚ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಯೋಗದ ಪಿತಾಮಹ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರ ಎಂಬ ಪುಸ್ತಕವನ್ನು ಬರೆದರು. ಯೋಗ ಸೂತ್ರ ಎಂಬ ಪುಸ್ತಕವನ್ನು 2ನೇ ಶತಮಾನದಲ್ಲಿ ಬರೆಯಲಾಗಿದೆ. ಯೋಗದ ಮೌಲ್ಯ ಎಂದರೆ ಬೆಲೆ ಎಂದರ್ಥ. ಯೋಗಕ್ಕೆ ಅಪಾರವಾದ ಮೌಲ್ಯವಿದೆ. ಯೋಗ ಸಾಧನೆಯಿಂದ ಸರ್ವತೋಮುಖ ಬೆಳವಣಿಗೆ ಆಗುವುದು. ಯೋಗವು ಮನಸ್ಸು ಮತ್ತು ಶರೀರಕ್ಕೆರಡಕ್ಕೂ ಸಂಬಂಧಿಸಿದೆ. ಯೋಗವು ಯೋಗಾಭ್ಯಾಸದಿಂದ ಮಾನಸಿಕ ಬಲ, ದೈಹಿಕ ಬಲ ವೃದ್ಧಿಯಾಗುತ್ತದೆ. ಯೋಗಾಭ್ಯಾಸದಿಂದ ದೀರ್ಘವಾಗಿ ಉಸಿರಾಡುವ ಕ್ರಿಯೆಯನ್ನು ಬೆಳೆಸಿಕೊಳ್ಳಬೇಕು. ದೀರ್ಘವಾಗಿ ಉಸಿರಾಡುವುದರಿಂದ ಆಯಸ್ಸು ಜಾಸ್ತಿ ಆಗುತ್ತದೆ. ಉದಾಹರಣೆ ಹೆಬ್ಬಾವು, ಆಮೆ ಇತ್ಯಾದಿ. ಅದೇ ರೀತಿ ವೇಗವಾಗಿ ಉಸಿರಾಡುವ ಪ್ರಾಣಿಗಳ ಆಯಸ್ಸು ಅಲ್ಪವಾಗಿರುತ್ತದೆ. ಉದಾಹರಣೆ ನಾಯಿ ಇತ್ಯಾದಿ. ಆದ್ದರಿಂದ ನಾವು ಯೋಗಾಭ್ಯಾಸದ ಮೂಲಕ ನಿಧಾನ ಮತ್ತು ದೀರ್ಘ ಉಸಿರಾಟದ ಕ್ರಿಯೆ ಅಭ್ಯಾಸ ಮಾಡಿಕೊಂಡರೆ ಜೀವನ ಆರೋಗ್ಯವಾಗಿರುತ್ತದೆ. ಯೋಗದ ಲಾಭಗಳು: ಪ್ರತಿದಿನ ಯೋಗಾಭ್ಯಾಸದಿಂದ ದೈಹಿಕ ಜಡತ್ವ ದೂರವಾಗಿ ನಡಚೈತನ್ಯ ಗಳಿಸಲು ಸಹಕಾರಿ. ಸತತ ಯೋಗಾಭ್ಯಾಸದಿಂದ ವಿದ್ಯಾರ್ಥಿಗಳಿಗೆ ಸ್ಮರಣ ಶಕ್ತಿ ವೃದ್ಧಿಸಲು ಸಹಕಾರಿ. ಯೋಗಾಭ್ಯಾಸದಿಂದ ರಕ್ತ ಪರಿಚಲನೆ ಸರಾಗವಾಗಿ